Hello everyone, welcome to your class, your future YouTube channel. Let's discuss third standard environmental studies. Lesson number 1, a day in the garden exercises. Okay, complete chapter illide but ನಾನು only exercise part ಅನ್ನು ಮಾತ್ರ explain ಮಾಡ್ತೀನಿ. Okay, write the names of the animals you see in the picture in the space provided. ಚಿತ್ರದಲ್ಲಿ ಕಂಡುಬರುವ ಪ್ರಾಣಿಗಳ ಹೆಸರನ್ನು ಅದರಲ್ಲಿ ಕೊಟ್ಟಿರುವ ಜಾಗದಲ್ಲಿ ಬರೆ. ಓಕೆ, ಸೊ ಲೆಟ್ ಸ್ಟಾರ್ಟ್. BAT bat, SPA RROW sparrow, OWL owl, SPIDER spider, SQUI RREL squirrel, CROW crow, ANT ant, FISH fish, BOTTE RFLY butterfly, CRANE crane, WOOD wood, CUTTER cutter woodcutter. Tortoise, TORTOISE tortoise, RABBIT rabbit, SNAKE snake, FROG frog. Okay, next activity. Write the names of the birds you have seen in your place. ನಿಮ್ಮ ಊರಿನಲ್ಲಿ ನೀವು ನೋಡಿರುವ ಹಕ್ಕಿಗಳ ಹೆಸರನ್ನು ಬರೆ. ಓಕೆ, ಸೊ ಆನ್ಸರ್ ಈಸ್ I have seen crow, sparrow, cuckoo, hen, eagle, pigeon and peacock in my place. Next question. Which of the birds' voices have you heard? Write the names of those birds. ನೀನು ಯಾವ ಹಕ್ಕಿಗಳ ಕೂಗನ್ನು ಕೇಳಿರುವೆ? ಆ ಹಕ್ಕಿಗಳ ಹೆಸರನ್ನು ಬರೆ. ಆನ್ಸರ್: I have heard the voices of crow, sparrow and cuckoo. Next question. Imitate the voice of the birds with your friends. ನೀನು ನಿನ್ನ ಗೆಳೆಯರು ಹಕ್ಕಿಗಳ ಧ್ವನಿಯನ್ನು ಅನುಕರಣೆ ಮಾಡು. ಓಕೆ, ಡೂ ಇಟ್ ಬೈ ಯೋರ್ ಸೆಲ್ಫ್. ನೆಕ್ಸ್ಟ್, ಎಸ್, ಹಿಯರ್ ದ ಆಕ್ಟಿವಿಟಿ ಇಸ್ ದೇರ್. ವಿಚ್ ಈಸ್ ದ ಗ್ರೀನ್ ಕಲರ್ ಬರ್ಡ್? ಹಸಿರು ಬಣ್ಣದ ಹಕ್ಕಿ ಯಾವುದು? ಆನ್ಸರ್: ಪ್ಯಾರೋಟ್, ಗಿಳಿ. ವಿಚ್ ಈಸ್ ದ ಬ್ಲ್ಯಾಕ್ ಬರ್ಡ್? ಕಪ್ಪು ಬಣ್ಣದ ಹಕ್ಕಿ ಯಾವುದು? ಕ್ರೋ, ಕಾಗೆ. ವಿಚ್ ಈಸ್ ದ ಬರ್ಡ್ ದಟ್ ಹ್ಯಾಸ್ ಅ ಲಾಂಗ್ ಟೇಲ್? ಉದ್ದ ಬಾಲದ ಹಕ್ಕಿ ಯಾವುದು? ಪಿಕಾಕ್, ನವಿಲು. ವಿಚ್ ಈಸ್ ದ ಬರ್ಡ್ ದಟ್ ಹ್ಯಾಸ್ ಅ ಲಾಂಗ್ ಲೆಗ್ಸ್? ಉದ್ದ ಕಾಲುಗಳ ಹಕ್ಕಿ ಯಾವುದು? ಕ್ರೇನ್, ಹಂಸ. ಹೌದಲ್ಲ? ಅಲ್ಲ, ಸ್ವ್ಯಾನ್ ಅಂದರೆ ಹಂಸ, ಕ್ರೇನ್ ಬಾತುಕೋಳಿ. ಎಸ್. ವಿಚ್ ಈಸ್ ದ ಬರ್ಡ್ ದಟ್ ಹ್ಯಾಸ್ ಅ ಲಾಂಗ್ ನೆಕ್? ಉದ್ದ ಕತ್ತಿನ ಹಕ್ಕಿ ಯಾವುದು? ಫ್ಲೆಮಿಂಗೋ. ಸೊ ಇಟ್ ಈಸ್ ಫ್ಲೆಮಿಂಗೋ ಓನ್ಲಿ. ಓಕೆ, ಕನ್ನಡದೊಳಗೆ. ನೆಕ್ಸ್ಟ್, ವಿಚ್ ಈಸ್ ದ ಬರ್ಡ್ ದಟ್ ಹ್ಯಾಸ್ ಅ ಲಾಂಗ್ ಬೀಕ್? ಉದ್ದ ಕೊಕ್ಕಿನ ಹಕ್ಕಿ ಯಾವುದು? ಆಸ್ಟ್ರಿಚ್. ವಾಟ್ ಈಸ್ ದ ಫುಡ್ ಆಫ್ ದ ಕ್ರೇನ್? ಕೊಕ್ಕರೆಯ ಆಹಾರವೇನು? ಫಿಶ್, ಮೀನು. ವಾಟ್ ಈಸ್ ದ ಫುಡ್ ಆಫ್ ದ ಈಗಲ್? ಹದ್ದಿನ ಆಹಾರವೇನು? ಸ್ನೇಕ್, ಹಾವು. ವಿಚ್ ಈಸ್ ದ ಸ್ಮಾಲೆಸ್ಟ್ ಬರ್ಡ್ ದಟ್ ಯು ಹ್ಯಾವ್ ಸೀನ್? ನೀನು ನೋಡಿರುವ ಸಣ್ಣ ಗಾತ್ರದ ಹಕ್ಕಿ ಯಾವುದು? ಸ್ಪ್ಯಾರೋ, ಗುಬ್ಬಚ್ಚಿ. ನವಡೇಸ್ ವಿ ಆರ್ ಅನೇಬಲ್ ಟು ಸಿ ದೀಸ್ ಸ್ಪಾರೋಸ್. ಓಕೆ, ಇವಾಗೆಲ್ಲ ಕಾಣ್ತಾ ಇಲ್ಲ. ವಿಚ್ ಈಸ್ ದ ಬಿಗ್ಗೆಸ್ಟ್ ಬರ್ಡ್ ದ್ಯಾಟ್ ಯು ಹ್ಯಾವ್ ಸೀನ್? ನೀನು ನೋಡಿರುವ ದೊಡ್ಡ ಗಾತ್ರದ ಹಕ್ಕಿ ಯಾವುದು? ಪಿಕಾಕ್, ನವಿಲು. ನೆಕ್ಸ್ಟ್, ವಾಟ್ ಈಸ್ ದ ಸ್ಪೆಷಲ್ ಆಫ್ ದ ಬರ್ಡ್ ಗಿವನ್ ಇನ್ ದ ಪಿಕ್ಚರ್? ಚಿತ್ರದಲ್ಲಿನ ಹಕ್ಕಿಯ ವಿಶೇಷತೆ ಏನು? Duck is there, patkoli is there. So let's write. Duck, answer: duck has waterproof feathers. Due to this, it can swim on the water. Okay. Next activity. Ask and know how a weaver bird builds its nest.
ಗೀಜಗ ಹೇಗೆ ಗೂಡು ಕಟ್ಟುತ್ತದೆ ಎಂದು ಕೇಳಿ ತಿಳಿದುಕೋ. ಆನ್ಸರ್: The weaver bird is a small bird that builds a beautiful nest. It uses grass and leaves to weave the nest with its beak. The nest hangs from a tree branch and looks like a basket. The bird works very hard to make it strong and safe for its babies. ಹೆಂಗೆ ಮಾಡುತ್ತೀರಿ ಅಂತಂದರೆ, ಅದು ಆ ಬರ್ಡು ತುಂಬ ಸುಂದರವಾದಂತಹ ಒಂದು ನೆಸ್ಟ್ ಅಂದರೆ ಗೂಡನ್ನು ಕಟ್ಟುತ್ತೆ. ಆ ಗೂಡನ್ನು ಕಟ್ಟೋದಕ್ಕೆ ಏನಂತಂದರೆ ಹುಲ್ಲು ಕಡ್ಡಿಗಳನ್ನು, ಎಲೆಗಳನ್ನು ಉಪಯೋಗ ಮಾಡುತ್ತೆ. ಮತ್ತು ತನ್ನ ಒಂದು ಕೊಕ್ಕಿನಿಂದ ಗೂಡನ್ನು ಕಟ್ಟಿ ಅದು ಎಲ್ಲಿ ಕಟ್ಟುತ್ತೆ ಅಂತಂದರೆ, ಇಲ್ಲಿ ಒಂದು ಗಿಡದ ಟೊಂಗೆಗಳಿಗೆ ನೇತು ಬೀಳುವಂತೆ ಅದು ಕಟ್ಟುತ್ತೆ. ಸೊ ಅದು ಕಂಪ್ಲೀಟಾಗಿ ಗೂಡು ಕಟ್ಟಿದ ನಂತರ ಅದು ಹೇಗೆ ಕಾಣುತ್ತೆ ಅಂದರೆ, ಒಂದು ಬುಟ್ಟಿ ಆಕಾರದಲ್ಲಿ, ಬಾಸ್ಕೆಟ್ ಆಕಾರದಲ್ಲಿ ನಮಗದು ಕಾಣುತ್ತೆ. ಸೊ ಅದರ ಒಂದು ವರ್ಕ್ ಹೇಗಿರುತ್ತೆ ಅಂತಂದರೆ, ಇಟ್ಸ್ ವೆರಿ ಹಾರ್ಡ್, ತುಂಬ ಸ್ಟ್ರಾಂಗ್ ಆಗೂ ಇರುತ್ತೆ, ಸೇಫ್ ಆಗೂ ಇರುತ್ತೆ. ಇದಕ್ಕೆ ಆ ಒಂದು ವೀವರ್ ಬರ್ಡಿನ ಬೇಬೀಸ್ಗೋಸ್ಕರ. ನೆಕ್ಸ್ಟ್, arrange the animals given below in an order from the smallest animal to the biggest animal. ಈ ಕೆಳಗೆ ಕೊಟ್ಟಿರುವ ಪ್ರಾಣಿಗಳನ್ನು ಚಿಕ್ಕ ಗಾತ್ರದಿಂದ ದೊಡ್ಡ ಗಾತ್ರದವರೆಗೆ ಕ್ರಮದಲ್ಲಿ ಜೋಡಿಸು. ಸ್ಮಾಲರ್ ಟು ಬಿಗ್ಗರ್ ಒನ್. ಓಕೆ, ಸ್ಮಾಲೆಸ್ಟ್ ಅನಿಮಲ್ ಟು ದಿ ಬಿಗ್ಗೆಸ್ಟ್ ಅನಿಮಲ್. ಕೌ, ಡಾಗ್, ಗೋಟ್, ಪಿಜನ್, ಹನಿಬಿ, ಆಂಟ್, ಸ್ಪ್ಯಾರೋ, ಎಲಿಫೆಂಟ್, ಗ್ರಾಸ್ ಹಾಪರ್, ಕ್ಯಾಟ್. ಹಸು, ನಾಯಿ, ಎಮ್ಮೆ, ಪಾರಿವಾಳ, ಜೇನುಹುಳ, ಇರುವೆ, ಗುಬ್ಬಚ್ಚಿ, ಆನೆ, ಮಿಡತೆ. ಮಿಡತೆ ಮೀನ್ಸ್ ಗ್ರಾಸ್ ಹಾಪರ್. ಓಕೆ, ಕ್ಯಾಟ್ ಅಂದರೆ ಬೆಕ್ಕು. ಸೊ ಲೆಟ್ಸ್ ಅರೇಂಜ್ ದಮ್ ಸ್ಮಾಲರ್ ಟು ಬಿಗ್ಗರ್. ಓಕೆ, ಸ್ಮಾಲೆಸ್ಟ್ ಟು ದಿ ಬಿಗ್ಗೆಸ್ಟ್ ಒನ್. ಆ್ಯಂಟ್ ಇರುವೆ, ಹನಿ ಬಿ ಜೇನುಹುಳ, ಗ್ರಾಸ್ ಹಾಪರ್ ಮಿಡತೆ, ಸ್ಪ್ಯಾರೋ ಗುಬ್ಬಚ್ಚಿ, ಪಿಜನ್ ಪಾರಿವಾಳ, ಕ್ಯಾಟ್ ಬೆಕ್ಕು, ಡಾಗ್ ನಾಯಿ. ಅಕಾರ್ಡಿಂಗ್ ಟು ಸೈಜ್ ವಿ ಆರ್ ಅರೇಂಜಿಂಗ್. ಗೋಟ್ ಕುರಿ, ಕೌ ಆಕಳು. ದೆನ್ ದ ಲಾಸ್ಟ್ ಒನ್ ಇಸ್ elephant, ಆನೆ, such a biggest animal. Okay. Next, where do these animals live? Match them by drawing line. ಈ ಪ್ರಾಣಿಗಳು ಎಲ್ಲಿ ವಾಸಿಸುತ್ತವೆ? ಗೆರೆ ಎಳೆದು ಹೊಂದಿಸು. ಲಯನ್ ಸಿಂಹ. ಸೊ ಕೇವ್ ಗುಹೆ, ಸ್ನೇಕ್ ಹಾವು, ಆ್ಯಂಟ್ ಹಿಲ್ ಹುತ್ತ, ಫಿಶ್ ಮೀನು, ರಿವರ್ ನದಿ, ಮಂಕಿ ಮಂಗ, ಟ್ರೀ ಮರ, ಹನಿ ಬಿ ಜೇನುಹುಳ. ಸೊ ಇಟ್ ಈಸ್ ಹೈವ್ ಜೇನುಗೂಡು. ಓಕೆ. Starfish. So where the starfish lives? It lives in a sea, samudra. Then the crane, kokkare, pond, koladalli. Then rat, ili, hole, bila. Cockroach, jirale. Crevices, sandigalu. Weaver bird, ಗೀಜಗ. Where it lives? Nest, ಗೂಡು. So one more activity is there for you. Write the names of the animals that you find in the picture in the space provided. ಈ ಚಿತ್ರದಲ್ಲಿ ಕಂಡುಬರುವ ಪ್ರಾಣಿಗಳ ಹೆಸರನ್ನು ಅದರಲ್ಲಿ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಬರೆ. ಓಕೆ, ಎಸ್. ಸೊ ಹನಿ ಬಿ ಜೇನುಹುಳ, ಸ್ಪ್ಯಾರೋ ಗುಬ್ಬಚ್ಚಿ, ಮಂಕಿ ಮಂಗ, ಡಾಂಕಿ ಕತ್ತೆ, ಡಾಗ್ ನಾಯಿ, ಕ್ಯಾಟ್ ಬೆಕ್ಕು, ಕೌ ಆಕಳು, ಹೆನ್
koli, goat, kuri. Okay, so let's read once with the spelling. Okay, first one is honey bee, honey, honey, bee, honey bee, jenu hula, sparrow, sparrow, gubbachi, monkey, monkey, manga, donkey, donkey, katte, dog, nai, cat, ಬೆಕ್ಕು, cow, ಆಕಳು, hen, ಕೋಳಿ, goat, kuri. Okay, so now this is our first chapter, A Day in the Garden. So in this video I took only exercise part. So if you want the complete chapter explanation, we'll get it very soon. If you want, please comment me. Okay, so thanks for watching this video till the end. Please like and subscribe my channel, share this video, and keep tuning with me to watch my upcoming videos. Thank you.